ಕಾಂಗ್ರೆಸ್ ಮನೆಯಲ್ಲಿ ಈಗ ಬಣ ರಾಜಕೀಯ ಚರ್ಚೆ ತುಂಬ ಜೋರಾಗಿ ನಡೀತಾ ಇದೆ. ಪ್ರಮುಖವಾಗಿ ಇವತ್ತೊಂದು ಡಿನ್ನರ್ ಮೀಟಿಂಗ್ ಮಾಡಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಎಲ್ಲ ದಲಿತ ಮುಖಂಡರಿಗೆ ಆಹ್ವಾನವನ್ನು ನೀಡಿದರು. ಆದರೆ ಹೈಕಮಾಂಡ್ ಸೂಚನೆ ಮೇರೆಗೆ ಆ ಒಂದು ಡಿನ್ನರ್ ಮೀಟಿಂಗ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ರದ್ದಾಗಿದೆ ಅಥವಾ ಮುಂದೂಡಿಕೆ ಆಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡಿರುವಂಥ ಪರಮೇಶ್ವರ್ ಅಕ್ಷರಶಃ ಗರಂ ಆಗಿದ್ದರು. ಇದ್ರ ಜೊತೆಗೆ ಇನ್ನಿತರ ದಲಿತ ನಾಯಕರು ಕೂಡ ಈ ರೀತಿಯಾದಂಥ ವಾತಾವರಣವನ್ನು ನೆನೆಸ್ತಾ ಎಲ್ಲರೂ ಕೂಡ ದಲಿತ ವಿರೋಧಿಗಳ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮನೆಯೊಳಗಡೆನ ರಾಜಕೀಯದ ಬಗ್ಗೆ ಹೇಳ್ತೀನಿ ಕೇಳಿ. ನೀವು ಮಾಡಿದರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದರೆ ಅವ್ರಿಗೆ ಕೇಳಬೇಕು, ಅದಕ್ಕೆ ಉತ್ತರ ಕೊಡ್ತೇವೆ ನಾವು ಸರಿಯಾಗಿ. ಏನ್ ಬೇಜಾರಾಗಕ್ಕೆ ಏನೋ ರಾಶಿಯನ್ನು ಬರ್ಸ್ಕೊಂಡವ್ರ ಯಾರನ, ಅದಕ್ಕೇನು ತೊಂದರೆ ಇಲ್ಲ, ಆ ಶಕ್ತಿ ಇದೆ ನಮಗೂ ಶಕ್ತಿ ಇದೆ. ಸಹಿಸೋದಿಲ್ಲ ಅಂದ್ರೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತೀವಿ. ನಾವು ಓಪನ್ ರಾಜಕೀಯ ಮಾಡ್ತೀವಿ, 4 ಗೋಡೆಗಳ ಮಧ್ಯೆ ಅಲ್ಲ. ಎಸ್, ಇದು ಬೇರ್ಯಾರ ಸಂದೇಶವೂ ಅಲ್ಲ. ಪಕ್ಷದಲ್ಲಿನ ಕೆಲ ಆಂತರಿಕ ಬೆಳವಣಿಗೆಗೆ ಸಿಎಂ ಸಿದ್ದರಾಮಯ್ಯ ಬಣದ ಆಪ್ತರು ಕೊಟ್ಟ ಎಚ್ಚರಿಕೆ ಸಂದೇಶ ಆಗಿದೆ. ಡಿನ್ನರ್ ಸಭೆ ಕ್ಯಾನ್ಸಲ್ ಆಗಿಲ್ಲ, ಮುಂದೂಡಿಕೆ ಅಂತಾನು ಉತ್ತರ ಕೊಟ್ಟಿದ್ದಾರೆ. ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ನಡೆದ ಕೆಲ ಬೆಳವಣಿಗೆಯಿಂದ ಸಿದ್ದರಾಮಯ್ಯ ಬಣ ಸಿಡಿದೇಳುವಂತೆ ಮಾಡಿದೆ. ನಮ್ಮ ಶಕ್ತಿ ಏನೋ ತೋರಿಸ್ತೀವಿ ಅಂತಾನು ಪಣ ತೊಟ್ಟಿದ್ದಾರೆ. ಒಂದು ವೇಳೆ ನಾವು ಸಹಿಸೋದಿಲ್ಲ, ನೀವು ಮಾಡಿದರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೇವೆ ನಾವು ಸರಿಯಾಗಿ. ಅದಕ್ಕೇನು ತೊಂದರೆ ಇಲ್ಲ, ಆ ಶಕ್ತಿ ಇದೆ ನಮ್ಗೆ. ಡಿಕೆ ಗೇಮ್ ಪ್ಲಾನ್ ಸಕ್ಸಸ್, ಸಿದ್ದು ಬಣ ಫುಲ್ ರಾಂಗ್. ನಮ್ಮ ಶಕ್ತಿ ಏನು ಅಂತ ತೋರಿಸ್ತೀವಿ ಎಂದು ಸಂದೇಶ. ಅಸಲಿಗೆ ಪರಮೇಶ್ವರ್ ಕರೆದ ಡಿನ್ನರ್ ಮೀಟಿಂಗ್ ವಿಚಾರ ಹೈಕಮಾಂಡ್ಗೂ ಗೊತ್ತಿರಲಿಲ್ವಂತೆ. ಡಿನ್ನರ್ ಮೀಟಿಂಗ್ ನಲ್ಲಿ ಪಕ್ಷದ ಬಗ್ಗೆ ಕೆಲ ಆಂತರಿಕ ವಿಚಾರದ ಬಗ್ಗೆಯೂ ಚರ್ಚೆ ಮಾಡೋಕ್ಕೂ ನಿರ್ಧಾರ ಮಾಡಲಾಗಿತ್ತು. ಆದ್ರೆ ಅದ್ಯಾವಾಗ ಸಿದ್ದರಾಮಯ್ಯ ಬಣಕ್ಕೆ ಗೊತ್ತಿಲ್ಲದೆ ಡಿನ್ನರ್ ಮೀಟಿಂಗ್ ವಿಚಾರ ಹೈಕಮಾಂಡ್ ಗಮನಕ್ಕೆ ಬರುತ್ತೋ ಪ್ಲಾನ್ ಎಲ್ಲ ಉಲ್ಟಾ ಮಾಡಿದೆ. ವರಿಷ್ಠರ ಮುಂದೆ ಡಿಸಿಎಂ ಡಿಕೆ ಆಡಿದ ಗೇಮ್ ಪ್ಲಾನ್ಗೆ ಪರಮೇಶ್ವರ್ ಕರೆದ ಡಿನ್ನರ್ ಮೀಟಿಂಗ್ ರದ್ದಾಗುವಂತಾಗಿದೆ. ಓಪನ್ ರಾಜಕೀಯ ಮಾಡ್ತೀವಿ, 4 ಗೋಡೆ ಮಧ್ಯೆ ಅಲ್ಲ. ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ಪರಮೇಶ್ವರ್ ಅಸಮಾಧಾನ. ನಮ್ಮ ಡಿನ್ನರ್ ಸಭೆಯನ್ನ ದೆಹಲಿ ಅವರಿಗೆ ಹೇಳಿರಲಿಲ್ಲ, ಆಂತರಿಕ ಚರ್ಚೆ ಇರೋದ್ರಿಂದ ನಾವು ಹೇಳಿರಲಿಲ್ಲ. ನಾವು ಓಪನ್ ರಾಜಕೀಯ ಮಾಡ್ತೀವಿ, 4 ಗೋಡೆಗಳ ಮಧ್ಯೆ ಅಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಆ ಚರ್ಚೆಗಳನ್ನು ಮಾಡಬೇಕು ಅಂತ ನಾವು ಸಭೆ ಸೇರೋದಕ್ಕೆ ಮಾಡಿದ್ದು. ಈ ಮಧ್ಯೆ ನಾವ್ಯಾರೂ ಇದು ಡೆಲ್ಲಿ ಅವರಿಗೆ ಏನು ಹೇಳಿರಲಿಲ್ಲ. ಇದು ನಮ್ಮದೇ ಇಂಟರ್ನಲ್ ಇರೋದ್ರಿಂದ ಡೆಲ್ಲಿ ಅವರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾವೇನು ಹೇಳಿರಲಿಲ್ಲ. ಈ ನಮ್ಮ ಪೂರ್ವಭಾವಿ ಸಭೆ ಆಗುವಾಗ ಒಂದು ಹಂತದಲ್ಲಿ ನಾವು ಅವರನ್ನು ಕೂಡ ಆಹ್ವಾನ ಮಾಡಬೇಕು ಅಂತ ಚರ್ಚೆ ಮಾಡಿದ್ವಿ, ಅಧ್ಯಕ್ಷರನ್ನು ಕರಿಬೇಕು ಅಂತ. ಮುಚ್ಚಿಡೋ ಅಂಥದ್ದು ಏನಿಲ್ಲ. ನೋಡಿ, ರಾಜಕಾರಣ ಮಾಡಬೇಕು ಅಂದರೆ ಓಪನ್ ಆಗಿ ರಾಜಕಾರಣ ಮಾಡ್ತೀವಿ, ಅದೇನು ಮುಚ್ಚಿಟ್ಕೊಂಡು ಮಾಡೋದೇನಿದೆ. ಯಾವ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕೋ ಆ ವಿಷಯ ಬಹಿರಂಗವಾಗೇ ಮಾಡ್ತೀವಿ. ಅದನ್ನು 4 ಗೋಡೆ ಮಧ್ಯದಲ್ಲಿ ಯಾರಿಗೂ ಗೊತ್ತಾಗದಾಗ ಮಾಡೋ ಅಂತ ಅವಶ್ಯಕತೆ ಏನೂ ಇಲ್ಲ. ಡಿನ್ನರ್ ಪಾರ್ಟಿ ಕ್ಯಾನ್ಸಲ್ ಎಲ್ಲಿ ಆಗಿದೆ, ಯಾರು ಹೇಳಿದವರು, ಮುಂದೂಡಿದೀವಿ ಅಷ್ಟೇ. ನಾವು ಸರಿಯಾಗಿ ಉತ್ತರ ಕೊಡ್ತೀವಿ ಎಂದ ಪರಮೇಶ್ವರ್. ಡಿನ್ನರ್ ಮೀಟಿಂಗ್ಗೆ ಯಾರಾದ್ರೂ ಸಹಿಸೋದಿಲ್ಲ ಅಂದ್ರೆ ನಾವು ಸರಿಯಾಗಿ ಉತ್ತರ ಕೊಡ್ತೀವಿ, ನಮಗೂ ಶಕ್ತಿ ಇದೆ ಅಂತ ಪರಮೇಶ್ವರ್ ಹೇಳಿದ್ರು. ಇನ್ನು ಗರಂ ಆದ ಸಚಿವ ಕೆಎನ್ ರಾಜಣ್ಣ, ನಾವೇನವರ ಆಸ್ತಿ ಏನಾದ್ರೂ ಬರೆಸಿಕೊಂಡಿದ್ದೀವಾ ಅಂದ್ರು. ಒಂದು ವೇಳೆ ನಾವು ಸಹಿಸೋದಿಲ್ಲ, ನೀವು ಮಾಡಿದರೆ ಸಹಿಸೋದಿಲ್ಲ ಅಂತ ಯಾರಾದರೂ ನಮ್ಗೆ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೇವೆ ನಾವು ಸರಿಯಾಗಿ. ಬೇಜಾರಾಗಿದೆ ಡಿನ್ನರ್, ಅವ್ರಿಗೆ ಕೇಳಬೇಕು, ಏನ್ ಬೇಜಾರಾಗಕ್ಕೆ ಏನೋ ರಾಶಿಯನ್ನು ಬರ್ಸ್ಕೊಂಡವ್ರ ಯಾರನ. ನೀವೇನ್ SC ST ವಿರೋಧಿಗಳ? ಕೆಎನ್ ರಾಜಣ್ಣ ಗರಂ. ನಾವು ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಕೆ ಸಭೆ ಕರೆದ್ರೆ ಇದರಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ನೀವೇನ್ SC ST ವಿರೋಧಿಗಳ ಅಂತ ಸಚಿವ ಕೆಎನ್ ರಾಜಣ್ಣ ಸಿಡಿದೆದ್ರು. ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು, ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತೆ ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು, ಇವರೆಲ್ಲ SC ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಈಗ ನೀನು ಹೇಳಿದಲ್ಲ, ಹಾಸ್ಟೆಲ್ ಸೀಟು ಕೊಡಲ್ಲ ಅವ್ರಿಗೆ. ಯಾರೋ ಒಬ್ಬರು ಸಣ್ಣ ಪುಟ್ಟ ಸಾಲ ಮಾಡಿ ಅವನು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡ್ರೆ ಅವನಿಗೆ ಸ್ಕಾಲರ್ಶಿಪ್ ಇಲ್ಲ, ಹಾಸ್ಟೆಲ್ ಸೀಟ್ ಇಲ್ಲ ಅಂದರೆ ಇದು ಜ್ವಲಂತ ಸಮಸ್ಯೆ SC ST ಮಕ್ಕಳುಗಳಿಗೆ ಇರ್ತಕ್ಕಂಥದ್ದು.
ಈ ಜ್ವಲಂತ ಸಮಸ್ಯೆ, ಇಂಥ ಸಮಸ್ಯೆ ಇನ್ನೂ ಹಲವಾರಿದ್ದಾವೆ. ಇಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಹೇಳಿ ಒಂದು ಸಭೆ ಕರೆದ್ರೆ ಅದಕ್ಕೆ ರಾಜಕೀಯ ಲೇಪನ ಕೊಟ್ಬಿಟ್ಟು ನೀವು ಮಾಡಬೇಡಿ ಮುಟ್ಟಬೇಡಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಇದು SC/ST ಸಮಾಜಕ್ಕೆ ಮಾಡುವಂಥ ಅನ್ಯಾಯ. ಇದು ಇವತ್ತು ದಲಿತ ಸಮುದಾಯಕ್ಕೆ ಆಗ್ತಕ್ಕಂಥ ಅನೇಕ ತೊಂದರೆಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ, ಅಟ್ರಾಸಿಟೀಸ್ಗಳಾಗ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಈಗ ನಾನೇ ಗೃಹ ಸಚಿವನಿದ್ದೇನೆ, ಅನೇಕ ಕೇಸ್ಗಳನ್ನು ನಾವೆಲ್ಲ ರಿಜಿಸ್ಟರ್ ಮಾಡಿದ್ದೇವೆ, ಆ ಥರದ್ದೆಲ್ಲ ಚರ್ಚೆ ಮಾಡಬೇಕಲ್ವಾ. ದೆಹಲಿಯಲ್ಲಿ ಏನ್ ಹೇಳಿದ್ರು ಅಜೆಂಡಾ ನಮಗ್ ಗೊತ್ತಿಲ್ಲ, ಮುಸುಕಿನ ಗುದ್ದಾಟ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಅಲ್ಲಿ ಡೆಲ್ಲಿಯಾಗ ಹೇಳಿದ್ರು ಇವ್ರದ್ದೇನು ಅಜೆಂಡಾ ನಮಗೆ ಗೊತ್ತಿಲ್ಲ, ಕ್ಲಾರಿಟಿ ಸಿಗೋದು ಅಲ್ಲಿವರೆಗೆ ಮುಸುಕಿನ ಗುದ್ದಾಟ ಇರೋದ್ರಿಂದ. ಕಾಂಗ್ರೆಸ್ ಆಂತರಿಕ ಗುದ್ದಾಟವನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ಟೀಕಿಸ್ತಿದೆ. ಬಿಜೆಪಿ ಸಂಸದ ಬೊಮ್ಮಾಯಿ ಮಾತನಾಡಿ, ಡಿಸಿಎಂ ಡಿಕೆಶಿ ಸಹನೆಯ ಕಟ್ಟೆ ಯಾವಾಗ ಒಡೆಯುತ್ತೋ ಗೊತ್ತಿಲ್ಲ, ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂದ್ರು. ಪ್ರಶ್ನೆ ಇರುವಂತದ್ದು ಯಾವಾಗ ಈ ಸಹನೆಯ ಕಟ್ಟೆ ಒಡಿತದೆ ಅನ್ನುವಂಥದ್ದು. ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಅಂತಿಮವಾಗಿರುವಂತಹ ಘಟ್ಟ ಯಾವಾಗ ಬರ್ತಿದೆ ಅನ್ನೋದು ಈ ಕಾಲದ ನಿರ್ಧಾರ ಮಾಡ್ತೀವಿ. ಅದು ನೋಡ್ರಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಏನು ನಡೆದೈತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ಸತ್ಯ ಐತಿ. ಅಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬೇಕು, ಬೇರೆಯವರು ಮುಖ್ಯಮಂತ್ರಿ DK ಅವರು ನಮಗೆ ಕೊಟ್ಟ ಮಾತಿನ ಪ್ರಕಾರ ಮುಖ್ಯಮಂತ್ರಿ ನಾನು ಆಗಬೇಕು ಅಂತ ಅವ್ರು ಪ್ರಯತ್ನ ನಡೆಸಿದ್ದಾರೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಈಗ ಜಗ ಬಿಡಾಕ ಮುಖ್ಯಮಂತ್ರಿ ಸ್ಥಾನ ಬಿಡೋದು ನ್ಯಾಚುರಲಿ ಇಂಟ್ರೆಸ್ಟ್ ಇಲ್ಲ. ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಮುಸುಕಿನ ಗುದ್ದಾಟದ ಮಧ್ಯೆ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ಜನವರಿ 13ರಂದು ಸೋಮವಾರ ಸಂಜೆ 6 ಗಂಟೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ನೇತೃತ್ವದಲ್ಲಿ CLP ಸಭೆ ಕರೆಯಲಾಗಿದೆ. ಸಿಎಂ ಸಿದ್ದರಾಮಯ್ಯ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.